ಎಲ್ರಿಗೂ ನಮಸ್ಕಾರ. ಇಂದಿನ ಸಂಚಿಕೆಗಳಲ್ಲಿ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನ ಮಾಹಿತಿಗಳ ಬಗ್ಗೆ ತಿಳ್ಕೊಂತ ಹೋಗ್ತಿದ್ರಿ. ಇವತ್ತು ಮತ್ತೊಂದು ಕೂಡ ನಾವು ಕಾಲಜ್ಞಾನ ವಿಚಾರದಲ್ಲಿ ಏನೆಲ್ಲ ಉಲ್ಲೇಖನ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿಗಳನ್ನ ನಾವು ತಿಳ್ಕೊಂತ ಹೋಗೋಣ. ಗುರುದೇವಣ ನಮಸ್ತೆ. ನಮ್ಮಲ್ಲಿ ಇರ್ತಕ್ಕಂಥ ಪ್ರಶ್ನೆ ಒಂದು ಏನಪ್ಪಾ ಅಂತ ಹೇಳಿದ್ರೆ, ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ಧರ್ಮಗಳಲ್ಲಿ ಯುದ್ಧ ನಡೆಯುತ್ತೆ, ಯುದ್ಧಗಳ ದಂಗೆ ಏಳುತ್ತದೆ. ನಂದು ಧರ್ಮ 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 ಅನ್ಕೊಂಡು ಧರ್ಮಗಳಲ್ಲಿ ಯುದ್ಧಗಳು ಸ್ಟಾರ್ಟ್ ಆಗುತ್ತಂತೆ. ಅದರಿಂದ ಸಾವಿರಾರು ಲಕ್ಷಾಂತರ ಜನ ನಶಿಸಿ ಹೋಗ್ತಾರೆ ಅಂತಕ್ಕಂಥದ್ದು ಕಾಲಜ್ಞಾನದಲ್ಲಿ ಸುಮಾರು ಒಂದು 300-400 ವರ್ಷದ ಹಿಂದೆನೆ ಹೇಳ್ಪಟ್ಟಿರ್ತಕ್ಕಂಥದ್ದು. ಇದು ನಾವು ಕೆಲವೊಂದು ಪ್ರಶ್ನೆಗಳ ಮುಖಾಂತರ, ಕೆಲವರು ಹೇಳಿರ್ತಕ್ಕಂಥ ಪ್ರಶ್ನೆ ಮುಖಾಂತರ ತಮ್ಮ ಮುಂದೆ ಇಡಕ್ಕೆ ನಾವು ಇಷ್ಟಪಡ್ತೀರಿ. ಧರ್ಮಗಳ ಯುದ್ಧ ಪ್ರಾರಂಭ ಆಗತ್ತೆ, ಸರಿ, ನಡೀತಕ್ಕಂಥದ್ದು ನಾವು ನೋಡ್ತಾ ಬರ್ತಿದೀವಿ. ಹಾಗಿದ್ರೆ ಯಾವ ಧರ್ಮ ಉಳಿಯುತ್ತೆ ಅಂತಕ್ಕಂಥದ್ದು ಒಂದು ಮಾತು. ಈಗ ಯುದ್ಧ, ನಮ್ಮ ಉದಾಹರಣೆಗೆ ಪಾಕಿಸ್ತಾನ ಭಾರತ ಯುದ್ಧ ಮಾಡ್ತಿದೆ. ಯಾವ್ದು ಗೆಲ್ಲುತ್ತೆ ಅಂದ್ರೆ, ನಾನು ಗೆಲ್ತೀನಿ ಅಂತ ಪಾಕಿಸ್ತಾನ ಹೇಳುತ್ತೆ, ಭಾರತ ನಾನು ಗೆಲ್ತೀನಿ ಅಂತ ಹೇಳುತ್ತೆ. ಇದ್ರ ಮಧ್ಯದಲ್ಲಿ ತಮ್ಮ ಅಭಿಪ್ರಾಯ ಏನು ಅಂತ ಕೇಳೋದಕ್ಕೆ ನಾವು ಮುಂದಾಗಿದ್ವಿ. ಇದರ ಬಗ್ಗೆ ಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನದಲ್ಲಿ ಘನಘೋರ ಯುದ್ಧ ಮೂಲೆ ಜರಿಗೇನೆಯ ಘನಘೋರ ಯುದ್ಧ ಮೂಲೆ ಜರಿಗೇನೆಯ ಏಡ್ಬವರು ಲೇಖ ಅಳೋರಿಲ್ದಂಗೆ ಜನಲು ಸಚ್ಚೇರೆಯ ಅಳೋರೆ ಗತಿ ಇಲ್ದಂಗೆ ಗತಿ ಇಲ್ದಂಗೆ ಆಗೋಗ್ತಾರೆ. ನೀವಂತ ಇದ್ರಿ ಸಾವಿರ ಸಂಖ್ಯೆ ಅಂತ, ಸಾವಿರ ಸಂಖ್ಯೆ ಅಲ್ಲ, ಕೋಟಿಗಳ ಸಂಖ್ಯೆ ಉದುರು ಹೋಗ್ತಾರೆ. ಆಕು ರಾಲಿನ ಇಟ್ಲು ರಾಲಿ ಪಯ್ಯೇರು. ಆಕು ರಾಯಲ್ ಅಂತಂದ್ರೆ ಎಲೆಗಳು ಉದುರ್ದಂಗೆ, ಕರಗೆಲೆ ಉದುರ್ದಂಗೆ. ಆಕು ರಾಲಿನ ಏಟ್ಲು ರಾಲಿ ಪಯ್ಯೇರು. ಮತ ಕಲಹಾಲಕು ಕುಲ ವೈರಾಲಕು. ಮತ ಕಲಹಾಲು ಅಂದ್ರೆ ಧರ್ಮಗಳ ಮಧ್ಯೆ ಮತಗಳು. ಧರ್ಮ ಅಂತಲ್ಲ, ಇಲ್ಲಿ ಎಲ್ಲರಿಗೂ ಒಂದೇನಾಗಿದೆ ಅಂತಂದ್ರೆ, ಈಸಾಯಿ ಧರ್ಮ, ಇಸ್ಲಾಂ ಧರ್ಮ, ಇವೆಲ್ಲ ಧರ್ಮಗಳಲ್ಲ, ಮತಗಳು. ಮತಗಳು ಸಿಖ್ ಮತ, ಹಿಂದೂ ಮತ, ಕ್ರಿಶ್ಚಿಯನ್ ಮತ, ಈ ಮತ, ನಾವೆಲ್ಲ ಮತಗಳು. ಧರ್ಮ ಒಂದೇ. ಧರ್ಮ ಅಂತಕ್ಕಂಥದ್ದು ಒಂದೇನೆ. ಒಂದು ಕಿತ್ತಲೆ ಹಣ್ಣಿದೆ, ಕೊಡಗಿನ ಕಿತ್ತಲೆ ಹಣ್ಣು, ತುಂಬಾ ಚೆನ್ನಾಗಿ ಹಣ್ಣಾಗಿರ ಹಣ್ಣು ಕೊಡ್ತೀನಿ ನಿಮ್ ಕೈಗೆ. ಫಸ್ಟ್ ನೀವೇನ್ ಮಾಡ್ತೀರಾ? ಸಿಪ್ಪೆ ಸುಲಿತೀರಾ. ಸಿಪ್ಪೆ ಸುಲಿದ್ರೆ ಒಳಗಡೆ ಏನಿರುತ್ತೆ? 9 ತೊಳೆಗಳ ಉಂಡೆ ಸಿಗುತ್ತೆ. ಆ 9 ತೊಳೆಗಳ ಉಂಡೆಯ ಮೇಲಿರ್ತಕ್ಕಂಥ ಬಿಳಿಯ ದಾರಗಳನ್ನೆಲ್ಲ ತೆಗಿತಾ ಹೋಗ್ರಿ, 9 ತೊಳೆ ಉದುರು ಹೋಗ್ತವೆ. 9 ತೊಳೆಗಳನ್ನ ಭದ್ರವಾಗಿ ಹಿಡ್ಕೊಂಡಿದ್ದಿದ್ದೆ ಆ ಬಿಳಿಯ ದಾರ, ಅದು ಮತಗಳ ಸಾರ. ಆ ಬಿಳಿಯ ದಾರವೇ ಮತಗಳ ಸಾರ. ಅಷ್ಟು 9 ಮತಗಳ ಆ ಬಿಳಿಯ ದಾರ ಏನು ಉಂಡೆಯಾಗಿ ಹಿಡಿದಿಟ್ಕೊಂಡಿತ್ತು, ಆ ಉಂಡೆಯನ್ನ ಭದ್ರವಾಗಿ ಒಳಗಡೆ ಬಚ್ಚಿಟ್ಕೊಂಡಿದ್ದಿದ್ದೆ ಕಿತ್ತಳೆ ಹಣ್ಣಿನ ಸಿಪ್ಪೆ. ಅದೇ ಧರ್ಮ. ಕಿತ್ತಳೆ ಹಣ್ಣಿನ ಸಿಪ್ಪೆಯೇ ಧರ್ಮ. ಇವೆಲ್ಲ 9 ಮತಗಳು. ಅಂದ್ರೆ ಈ ಎಲ್ಲಾ ಮತಗಳಿಗೆ ಒಂದು ಮೂಲ ಮತ ಇದೆ. ಅದು ಆ ಮತ ಈ ಮತ ಆ ಮತ ಅಂತಲ್ಲ, ಅದು ಧರ್ಮ. ಅದು ಸನಾತನ ಧರ್ಮ. ಸನಾತನ ಧರ್ಮ ಬಂದಾದ್ಮೇಲೆ ಇವೆಲ್ಲ ಹುಟ್ಟಿದ್ದು. ಇಸ್ಲಾಂ ಧರ್ಮ ಹುಟ್ಟೋದಕ್ಕೆ ಒಂದು ಅವಧಿ, ಡೇಟ್ ಇದೆ, ಯಾರು ಹುಟ್ಟಾಕಿದ್ರು ಇದೆ. ಕ್ರಿಶ್ಚಿಯನ್ ಧರ್ಮ ಯಾರಿಂದ ಹುಟ್ಟಿತು, ಯಾರು ಹುಟ್ಟಾಕಿದ್ರು ಇದೆ. ಈ ಒಂದು ಸನಾತನ ಧರ್ಮ ಯಾರು ಹುಟ್ಟಾಕಿದ್ರು, ಯಾರಿಂದ ಹುಟ್ಟಿತು, ಯಾವ ಇಸ್ವಿಲ್ ಹುಟ್ಟಿತು, ಯಾರಿಗೂ ಗೊತ್ತಿಲ್ಲ. ಸೊ ಹಂಗಾಗಿ ಈ ಎಲ್ಲಾ ಮತಗಳು ಒಂದು ಕಾಲದಲ್ಲಿ ನಿರ್ನಾಮ ಹೊಂದದ ಮೇಲೆ ಅಳಿದುಳಿದ ಜನ ಮೂಲ ಧರ್ಮಕ್ಕೆ ವಾಪಸ್ ಬರ್ತಾರೆ. ಆಕಾಶಂ ಎರ್ರನ ಏನು, 6 ಮತಮೂಲು ಒಕ್ಕಟ ಏನು, ಈ ಅರ್ಥದಲ್ಲಿ ಅವ್ರು ಹೇಳಿರ್ತಕ್ಕಂಥದ್ದು. ಹಿಂದೆ ಕಾರ್ಯಕ್ರಮದಲ್ಲಿ ಮೇಲೆತ್ತದವನ್ ಮತ್ತೆ ಕೆಳಗಿಳಿಲೇಬೇಕು ಅಂತ ಇಳಿಲೇಬೇಕು. ಹೀಗಾಗಿದ್ರೆ ನಮ್ಮ ಧರ್ಮಗಳು ಏನೇನೋ ಎಲ್ಲ ಫಜೀತಿ ಹಾಕ್ತಿದ್ಯೋ ಮತ್ತೆ ಆ ಮೂಲಕ್ಕೆ ಹೋಗಿ ಕೂತ್ಕೊಳ್ತೇವೆ ತಾವ್ ಹೇಳ್ತೀವಿ. ಹಾಗಿದ್ರೆ ಸನಾತನ ಧರ್ಮ ಅಂತಕ್ಕಂಥದ್ದು ಮೇಲೆತ್ತಿ ನಿಲ್ಲುತ್ತದೆ. ಹೌದು. ಹಾಗಿದ್ರೆ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದು ಧರ್ಮಗಳ ಯುದ್ಧ ಗೆಲ್ತಕ್ಕಂಥದ್ದು ಸನಾತನ ಧರ್ಮ. ಹಾಗಿದ್ರೆ ಅದರಲ್ಲಿ 6 ಮತಮೂಲ ಒಕ್ಕಟ ಏನೋ ಒಂದಾಗಿ ಹೋಗ್ತವೆ. ಅವತ್ತು ಯಾವ ಮತಗಳು ಇಲ್ಲದೆ ನಾವೆಲ್ಲ ಒಂದೇ ಮಾನವ ಧರ್ಮ, ಮಾನವೀಯತೆಯಿಂದ ಇರೋಣ. ಅವಾಗ ನೀವು ಕೇಳಿದ್ರಿ, ಈ ಒಂದು 800 ಕೋಟಿ ಚಿಲ್ಲರೆ ದಾಟಿರ್ತಕ್ಕಂಥ ಈ ಜಗತ್ತಿನಲ್ಲಿ 700 ಕೋಟಿಗೂ ಹೆಚ್ಚಿನ ಜನಸಂಖ್ಯೆ ನಾಶ ಆಗೋದ್ಮೇಲೆ ಉಳಿತಕ್ಕಂಥ 100 ಕೋಟಿ ಒಳಗೆ ಭಾರತದಲ್ಲಿ 33 ಕೋಟಿ, ವಿಶ್ವದಲ್ಲೆಲ್ಲಾನು ಮಿಕ್ಕಿದ್ದ ಜನಸಂಖ್ಯೆ ಉಳಿದಾಗ ನಾನು ಉಳಿದಿದ್ದೀನಿ. ನಾನು ಉಳಿದಂಥವ್ರಲ್ಲಿ ನೀವು ಬುದ್ಧಿವಂತರಿದ್ದೀರಾ, ಒಂಥರ ಪ್ರಭಾವಶಾಲಿ ಆಗಿದ್ದೀರಾ. ಅವಾಗ ನಾನು ಬಂದು ನಿಮ್ಮನ್ನು ಕೇಳ್ತೇನೆ,
ಸ್ವಾಮೀಜಿ ಏನ್ ಸ್ವಾಮೀಜಿ ನಾನು ಏನು ಅನ್ಕೊಂಡಿಲ್ಲ, ನನ್ಗೆ ಏನು ಇದಿಲ್ಲ, ಏನಿಲ್ಲ ಅಂತ ಯಾಕಪ್ಪ ಅನ್ಕೊಂತೀಯ, ನೀನ್ ಎಷ್ಟಕ್ಕನ್ನ ಬಾರ್ಡರ್ ಹಾಕೋ ಹೋಗು, ಎಷ್ಟಕ್ಕನ್ನ ಕಾಂಪೌಂಡ್ ಹಾಕೋ ಹೋಗು, ಎಷ್ಟ್ ಜಮೀನ್ ಬೇಕು ಅಷ್ಟಕ್ಕೂ ನೀನ್ ಬೇಲಿ ಹಾಕೋ, ನಿಂದೆ ನೀನ್ ಮನೆಯನ್ನ ಕಟ್ಕೋ, ಬೆಳೆಯನ್ನ ಬೆಳ್ಕೋ, ಏನನ್ನ ಮಾಡ್ಕೋ. ಒಂದು ಕಾಲದಲ್ಲಿ ನಾನು ಹುಡುಗನಾಗಿದ್ದಾಗ ಈ ವಾತಾವರಣವನ್ನ ನೋಡಿದ್ದೆ. ಹೌದು, ಯಾರ ಮನೆಯಲ್ಲೂ ಹಾಲು ಮೊಸರು ತುಪ್ಪ ಮಾರ್ತಿರ್ಲಿಲ್ಲ. ಮನೆಗಳು ಕಳ್ಸೋರು, ಇಂಥವ್ರ ಮನೆಗೆ ಹೆರಿಗೆ ಆಗೈತಂತೆ, ತುಪ್ಪ ಕೊಟ್ಬಾ, ಮೊಸರು ಕೊಟ್ಬಾ, ಮಜ್ಜಿಗೆ ಕೊಟ್ಬಾ. ಇವತ್ತು ಅದು ಮಾರಾಟದ ವಸ್ತು ಆಗಿದೆ. ಹಂಗೆ ಒಂದು ವಿಶಾಲತೆ ಏನಿತ್ತೋ ಹಳೇದು, ಆ ವಿಶಾಲತೆ ನಾವು ಕಂಡ ವಿಶಾಲತೆಗಿಂತಲೂ ಇನ್ನೂ ಪರಮ ಪವಿತ್ರವಾದ ವಿಶಾಲತೆ ಇನ್ನು ಮುಂದಕ್ಕೆ ಏನ್ ನೋಡಿದ್ರು, ನಮ್ಮ ಹಿರಿಯರೆಲ್ಲ ನೋಡಿದ್ರು ಅವ್ರ ಕಾಲಕ್ಕೆ, ಅದಕ್ಕಿಂತಲೂ ಪವಿತ್ರವಾದ ಕಾಲ ಬರುತ್ತೆ, ಅದೇ ಸತ್ಯಯುಗ. ತುಂಬಾ ಅದ್ಭುತವಾಗಿರ್ತಕ್ಕಂಥ ವಿಚಾರನ ತಿಳಿಸಿದ್ರಿ. ಇವರು ಹೇಳಿರ್ತಕ್ಕಂಥ ಮಾತು ನೋಡಿ, ಆದಷ್ಟು ಆ ಕಾಲ ಬೇಗ ಬರ್ಲಿ ಅಂತ ನಾವತ್ತು ಭಗವಂತನಲ್ಲಿ ಒಂದು ಪ್ರಾರ್ಥನೆಯನ್ನ ಮಾಡ್ಕೊಂತೀವಿ. ಅವ್ರು ಹೇಳ್ತಿದ್ರೇನೆ ಎಷ್ಟೋ ಸಂತೋಷವಾಗ್ತದೆ. ಈ ಧರ್ಮಗಳ ಯುದ್ಧ ನಡೆದ ನಂತರ ಎಷ್ಟು ಸಮೃದ್ಧಿ ಆಗಿರ್ತದ ನೋಡಿ. ಯಾವುದನ್ನು ಕೂಡ ದುಡ್ಗೋಸ್ಕರ ಮಾರೋದಕ್ಕೆ ಆಗೋದಿಲ್ಲ, ಮಾರೋದಕ್ಕೂ ಬರೋದಿಲ್ಲ ಅಂತಾನು ಕೂಡ ಹೇಳ್ತಿದ್ದಾರೆ. ದುಡ್ಡಿಗೆ ಬೆಲೆಯದೇ ಇರೋದಿಲ್ಲ. ಮತ್ತೆ ಯಾವಾಗ್ಲೇ ಹೇಳಿದ್ರು, ಜಾಗ ಬೇಕಾ, ನಿನ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋ ಹೋಗಪ್ಪ ಅಂತ. ಆ ರೀತಿ ಸಮೃದ್ಧಿ ಕಾಲ ಅಂದ್ರೆ ಅದು ನಿಜವಾಗ್ಲು ಸತ್ಯಯೋಗನೆ. ಧರ್ಮಗಳ ಯುದ್ಧ ನಂತರ ಸತ್ಯಯೋಗ ಪ್ರಾರಂಭ ಆಗುತ್ತೆ ಅಂತ ನಾವು ತಿಳ್ಕೊಳ್ತಾ ಇದೀವಿ ಈಗ. ಹಾಗಿದ್ರೆ ಧರ್ಮ ಅಂತಕ್ಕಂಥದ್ದು ಯಾವುದು ಉಳಿಯುತ್ತೆ, ಧರ್ಮ ಅಂತಕ್ಕಂಥದ್ದು ಯಾವುದು ಉಳಿಯುತ್ತೆ ಅಂತ ಹೇಳಿದ್ರೆ, ನಮ್ಮ ಗುರುದೇವಣ್ಣವ್ರು ಏನ್ ಹೇಳಿದ್ರೆ ಅಂದ್ರೆ, ಸನಾತನ ಧರ್ಮ ಉಳಿಯುತ್ತೆ, ಅದರಿಂದ ಎಲ್ಲ ಓಡೋಗ್ತಾರೆ ಅಂತ ಹೇಳಿದ್ರು. ಅದ್ಭುತವಾಗಿರ್ತಕ್ಕಂಥ ಮಾತುಗಳನ್ನು ಕೂಡ ನಮ್ಗೆ ಉದಾಹರಣೆಯನ್ನ ಕೊಟ್ಟು ನಮ್ಗೆ ಅದ್ಭುತವಾಗಿರ್ತಕ್ಕಂಥ ಮಾತುಗಳನ್ನ ತಿಳಿಸಿದ್ರು. ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಯಾವ್ಯಾವ ರೀತಿ ಪ್ರಶ್ನೆಗಳು ಹುಟ್ಟು ಬರುತ್ತೆ ಕಾಲಜ್ಞಾನ ವಿಚಾರದಲ್ಲಿ ಅಂತ ಮುಂದಿನ ಸಂಚಿಕೆಗಳಲ್ಲಿ ನಾವು ಕಾದ್ ನೋಡೋಣ. ಇಷ್ಟನ್ನ ಹೇಳ್ತಾ ಇವತ್ತಿನ ಮಾತನ್ನ ಮುಗಿಸ್ತಾ ಇದೀವಿ. ನಮಸ್ಕಾರ. ಗುರುದೇವಣ್ಣ ತಮ್ಗಳಿಗೂ ಕೂಡ ನಮಸ್ಕಾರ.